ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 15/2/2025 ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ 5ನೇ ತರಗತಿ ಮಕ್ಕಳು ಯಾರೆಲ್ಲ ಬರೆದಿದ್ರಿ 6ನೇ ತರಗತಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಅವರ ಒಂದು ರಿಸಲ್ಟು ಇವರು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ದಿನಾಂಕ 14/3/2025 ಬಿಡುಗಡೆ ಮಾಡಿದ್ದಾರೆ. ಓಕೆನಾ? ಸೊ ನೀವೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ. ಸೊ ಸ್ನೇಹಿತರೆ, ಮುಂದಿನ ಒಂದು ದಿನಗಳಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳಿದರು. ಸೊ ಅದು ನೀವು ಮಾಹಿತಿ ಪುಸ್ತಕದಲ್ಲಿ ನೋಡಿದ್ರೆ ಏನಂತ ಮಾಹಿತಿ ಇದೆ ಅಂತಂದರೆ ಏಪ್ರಿಲ್ ಸೆಕೆಂಡ್ ವೀಕ್ ಬಿಡುಗಡೆ ಮಾಡ್ತೀವಿ ಅಂತೇಳಿ ಇದೆ. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಏಪ್ರಿಲ್ 2nd ವೀಕ್ ಅಂತ ಇದೆ. ಓಕೆ, ದೆನ್ ನೆಕ್ಸ್ಟ್ ಅದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಅಂದರೆ ನಿಮಗೆ ಸ್ನೇಹಿತರೆ ಆ ದಿನದಂದು ರಿಸಲ್ಟ್ ಬಂದ ದಿನದಂದು ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಒಂದು 5 days ಆರ್ 7 days ಟೈಮನ್ನು ಕೊಡ್ತಾರೆ. ಇಂತಿಷ್ಟು ಡೇಟ್ ಅನಿಸುತ್ತೆ ಅಂತ ಕೊಡ್ತಾರೆ. ಆ ಡೇಟ್ ಒಳಗಾಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೋದು. ಇನ್ನು ಕೆಲವರ ಡೌಟ್ಸ್ ಏನಿದೆ ಅಂತ ಅಂದರೆ ನಾವು ಅಡ್ಮಿಷನನ್ನು ತೆಗೆದುಕೊಳ್ಳಲ್ಲ ಅಂತಂದರೆ, ಇಲ್ಲ ಸ್ನೇಹಿತರೆ, ಕಡ್ಡಾಯವಾಗಿ ನಿಮಗೆ ಅಲಾಟ್ ಮಾಡಿರುವಂತಹ ಸ್ಕೂಲ್ಗೆ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕು. ಓಕೆ, ದೆನ್ ಇನ್ನೊಬ್ರು ಕೇಳ್ತಾ ಇದ್ದಾರೆ, ಸೊ ನಮ್ಮ ಮಗು ಈಗ ಅತ್ಯುತ್ತಮವಾದಂತಹ ಮಾರ್ಕ್ಸನ್ನು ತೆಗೆದುಕೊಂಡಿದೆ, ಸೊ ನಾವು ಮೊದಲ ನೀಡಿರುವಂತಹ ಸ್ಕೂಲೇ ಸಿಗುತ್ತಾ ಅಂತ ಹೇಳಿ. ಸ್ನೇಹಿತರೆ, ಆ ಸ್ಕೂಲಿಗೆ ಎಷ್ಟು ಕಾಂಪಿಟೇಷನ್ ಇದೆ ಆದ್ಯತಾ ಕ್ರಮದಲ್ಲಿ ನೀಡಿರುವಂಥ ಸ್ಕೂಲಿಗೆ ಅದರ ಅನುಗುಣವಾಗಿ ಮತ್ತು ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಅನ್ವಯವಾಗಿ ನಿಮಗೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ? ಸೊ ವಿದ್ಯಾರ್ಥಿಗಳು ನೀಡಿರುವಂತಹ ಆದ್ಯತಾ ಕ್ರಮದಲ್ಲಿ ಏನು ಹಾಕಿರ್ತೀರ ಅವರ ಒಂದು ಆದ್ಯತಾ ಕ್ರಮಗಳನ್ನು ನೋಡಿಕೊಂಡು ಮತ್ತು ಅಂಕಗಳನ್ನು ಪರಿಗಣಿಸಿ ಮತ್ತು ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿಯನ್ನು ಪರಿಗಣಿಸಿ ಸೊ ನಿಮಗೆ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಓಕೆ, ದೆನ್ ಅವಾಗ ನೀವು ಆ ಡೇಟ್ ಒಳಗಾಗಿ ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಮತ್ತು ನೀವು ಕೇಳೋದಾದರೆ ನೆಕ್ಸ್ಟು ಈಗ ನೋಡಿ ಸ್ನೇಹಿತರೆ, ಸಲ ರೌಂಡ್ 4ವರೆಗೂ ಬಿಟ್ಟಿದ್ದಾರೆ. ಓಕೆನಾ? ರೌಂಡ್ 4 ಮತ್ತು ರೆಗ್ಯುಲರ್ ಕ್ಯಾಟಗರಿ ಅಂತೇಳಿ ಬಿಟ್ಟಿದ್ದಾರೆ. ಅದಾದ ನಂತರ ರೌಂಡ್ 4 ಆದ ನಂತರ ರೆಗ್ಯುಲರ್ ಕ್ಯಾಟಗರಿ ಅಂತೇಳಿ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಓಕೆನಾ? ರೌಂಡ್ಸ್ 4ವರೆಗೂ ಬಿಟ್ಟಿದ್ದಾರೆ. ಸರಿ, ಓಕೆ. ಆದ್ದರಿಂದ ನೀವು ವರಿ ಮಾಡ್ಕೋಬೇಡಿ. ರೌಂಡ್ 4ವರೆಗೂ ವೇಟ್ ಮಾಡಿ ಸ್ನೇಹಿತರೆ. ನಿಮ್ಮ ಮಗುವಿಗೆ ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡ್ರೆ ಮತ್ತು ನಿಮ್ಮ ಒಂದು ಮೀಸಲಾತಿ ಸ್ಪೆಷಲ್ ಕ್ಯಾಟಗರಿ ಅನ್ವಯಿಸುವಂಗಿದ್ರೆ ನಿಮ್ಮ ಮಗುವಿಗೆ ಅಥವಾ ವಿದ್ಯಾರ್ಥಿಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆ, ದೆನ್ ನಿಮಗೆ ಏಪ್ರಿಲ್ 2nd ವೀಕ್ ಏನಿದೆ ಅದು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ. ಓಕೆನಾ? ಅವರು ಮಾಹಿತಿ ಪುಸ್ತಕದಲ್ಲಿ ನೀಡಿದ್ದಾರೆ ಏಪ್ರಿಲ್ 2nd ವೀಕು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತೇಳಿ. ಸೊ ಅದರೊಳಗೆ ಬಂದರೂ ಕೂಡ ಬರ್ಬೋದು. ಯಾಕೆಂದರೆ ನೀವು ನೋಡಿ ಫಲಿತಾಂಶ ಏನಂತಂದರೆ ಈಗ ಮುರಾರ್ಜಿ ವಸತಿ ಶಾಲೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನಿತ್ತು ಫಲಿತಾಂಶ 4ನೇ ವಾರ ಅಂತೇಳಿ ಇತ್ತು. 4ನೇ ವಾರದಲ್ಲಿ ಬಿಡ್ತೀವಂತ 2nd ವೀಕಿಗೆ ಬಿಟ್ಟರು 14/3/2025. ಓಕೆನಾ? ಅದಕ್ಕೆ ಏಪ್ರಿಲ್ 2nd ವೀಕ್ ಒಳಗಾಗಿ ನಿಮ್ಮದು ರಿಸಲ್ಟ್ ಬರುತ್ತೆ, ಅಂದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ. ಓಕೆನಾ? ಇದಿಷ್ಟು ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸ್ನೇಹಿತರೆ. ಧನ್ಯವಾದಗಳು.